ನಮಸ್ಕಾರ ರೀ ಎಲ್ಲರಿಗೂ. ಬೆಳಗಿನ ಶುಭೋದಯ ರೀ. ಎಲ್ಲರೂ ಹೆಂಗದಿರಿ? ಆರಾಮದಿರೇನು? ನಾವು ಆರಾಮದೀವಿ ನೋಡ್ರಿ. ನೀವು ಎಲ್ಲರೂ ಆರಾಮದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡಿದ್ನು. ಬೇರೆ ಇವತ್ತು ರವಿವಾರ, ಬೆಳಿಗ್ಗೆ ಟೈಮ್ 7:30 ಐತೆ ನೋಡ್ರಿ. ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗಿಯಿತು. ಇನ್ನಿದ್ರೆ ನಾಷ್ಟಕ್ಕೆ ರೆಡಿ ಮಾಡ್ಬೇಕ್ರಿ. ಹಂಗೆ ನಮ್ಮ ಲಾಗ್ ನಿಮಗೆ ಇಷ್ಟ ಆಕತ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡೆ ಸಪೋರ್ಟ್ ಮಾಡಿರಿ. ಆದಷ್ಟು ಬೇಗ ನಮ್ಮ ಫ್ಯಾಮ್ಲಿನೂ ಒಂದು 10K ಆದ್ರೂ ಆಗಲಿ ಅಂತ ಕೇಳ್ಕೊತೀನಿ ರೀ. ಈಗಿದ್ರೆ ಎಲ್ಲ ಕೆಲಸ ಮುಗಿಸಿ ಜಳಕ ಮಾಡಿ ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ನಾಷ್ಟಕ್ಕಿದ್ರೆ ಇವತ್ತು ಮೊಳಕೆ ಕಾಳು ಪಲ್ಯ ಮತ್ತು ಚಪಾತಿ ಮಾಡೋಣ ಅಂತೇಳಿ ಹಿಟ್ಟು ಕಲಸಿಡಾಕಂತೀನಿ ನೋಡ್ರಿ. ಡೈಲಿ ಉಪ್ಪಿಟ್ಟು, ಅವಲಕ್ಕಿ, ದೋಸೆ ತಿನ್ನಕ್ಕೂ ಬೇಸರ ಆಗುತ್ತೆ. ಚಪಾತಿ ತಿಂದ್ರೂ ಈಗ ಸ್ವೀಟ್ ಆಗುತ್ತೆ ರೀ. ಅಂದರೆ ಏನು ಮಾಡ್ಬೇಕಂದ ಗೊತ್ತಾಗಂಗಿಲ್ಲ. ಅದಕ್ಕಾಗಿ ನಮ್ಮ ಮನೆಯವ್ರಿಗೆ ಡಬ್ಬಿನೂ ಕಟ್ಟಬೇಕಿತ್ತು ಮತ್ತು ಕಾಯಿಪಲ್ಯನೂ ತರಬೇಕಿತ್ತು ರೀ. ಇವತ್ತು ಹೋಗೋದಾಗಲಿಲ್ಲ. ನಮ್ಮ ಮನೆಯವ್ರು ಜಲ್ದಿನೇ 8ಕ್ಕನ ಕೆಲ್ಸಕ್ಕೆ ಹೊಂಟಿದ್ರೆ, ಹಾಗಾಗಿ ಜಲ್ದಿನೇ ಒಂದಿಷ್ಟು ಚಪಾತಿ ಪಲ್ಯ ಮಾಡಿ ಕೊಟ್ರೆ ಇತ್ತು ಡಬ್ಬಿಗೆ ಅಂತೇಳಿ ಈಗಿದ್ರೆ ಹಿಟ್ಟು ಕಲಸಿಡಾಕಂತೀನಿ ನೋಡ್ರಿ. ಪಟ್ಟಂತೆ ಆಗುತ್ತೆ ಒಂದು 15-20 ನಿಮಿಷ ಒಳಗಡೆ ಮೊಳಕೆ ಕಾಳು ಪಲ್ಯ ಮತ್ತು ಚಪಾತಿ ಅಂಥೇಳಿ. ಫಸ್ಟಿಗಿದ್ರೆ ಹಿಟ್ಟನ್ನು ಕಲಸಿಟ್ರಾಯ್ತು. ಈ ಕಡೆ ಪಲ್ಯ ಮಾಡೋಟಿಗೆ ಒಂದು 10 ನಿಮಿಷ ಆಗುತ್ತೆ. ಹಾಗಾಗಿ ಫಸ್ಟಿಗೆ ಹಿಟ್ಟನ್ನು ಕಲಸಿ ಇಡಾಕಂತೀನಿ ನೋಡ್ರಿ. ಹಿಟ್ಟಿನಂದ್ರೆ ಸ್ವಲ್ಪ ಚಪಾತಿ ಮೆತ್ತಗಾಗಿ ಬರ್ತಾವೆ, ಇಲ್ಲಾಂದ್ರೆ ಸ್ವಲ್ಪ ಬಿರುಸಾಗ್ತಾವೆ. ಹಾಗಾಗಿ ಒಂದು 15-20 ನಿಮಿಷ ಆದ್ರೂ ಚಲೋತ್ನಾಗೆ ಈ ರೀತಿ ಹಿಟ್ಟನ್ನು ಕಲಿಸ್ಬಿಟ್ಟು ರೆಸ್ಟ್ ಮಾಡೋಕೆ ಇಡಬೇಕು. ಸ್ವಲ್ಪ ಎಣ್ಣೆ ಹಚ್ಬಿಟ್ರಿ. ಈಗ ಹಿಟ್ಟನ್ನು ಕಲಸಿಟ್ಟಿದ್ದೀನಿ. ಪಲ್ಯ ಮಾಡ್ಕೊಳಕ್ಕೆ ರೆಡಿ ಮಾಡ್ಕೊಳಕ್ಕಂತೀನಿ ನೋಡ್ರಿ. ಮೊಳಕೆ ಕಾಳು ಪಲ್ಯ ಅಂದರೆ ಅದಕ್ಕೇನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಬೇಕಾಗಿಲ್ಲ. ಜಸ್ಟ್ 1-2 ಉಳ್ಳಾಗಡ್ಡಿ, 1 ಟೊಮೊಟೊ ಇದ್ರೆ ಮಸ್ತಾಗಿ ಪಲ್ಯನೂ ರೆಡಿ ಆಗುತ್ತೆ ರೀ. ಚಪಾತಿ ಸಂಗಟ ಸಖತ್ತಾಗಿರುತ್ತೆ. ಆ್ಯಕ್ಚುಲಿ ಬೆಳಗ್ಗೆ ತರಕಾರಿ ಎಲ್ಲ ಹಾಕಿಬಿಟ್ಟು ಪಲ್ಯ ಮಾಡಿದ್ರೆ ಇನ್ನೂ ಬೆಸ್ಟ್ ಇರುತ್ತೆ. ತರಕಾರಿ ಯಾವುದು ಇದ್ದಿತ್ತಿಲ್ಲ ರೀ. ಕ್ಯಾಬೇಜ್ ಅಷ್ಟೇ ಇತ್ತು. ನಮ್ಮ ಮನೆಯವ್ರಿಗೆ ಕ್ಯಾಬೇಜ್ ಪಲ್ಯ ಅಷ್ಟು ಇಷ್ಟ ಆಗಂಗಿಲ್ಲ ರೀ. ಹಾಗಾಗಿ ಮೊಳಕೆ ಕಾಳು ಪಲ್ಯ ಇಷ್ಟ ಆಗುತ್ತೆ. ಅದಕ್ಕಾಗಿ ನಿನ್ನೆ ನಾನು ಮುಕ್ನಿ ಕಾಳು ಅಂತೀವಲ್ರಿ, ಅದನ್ನ ನೆನೆಸಿಟ್ಟಿದ್ದೆ. ಇವತ್ತು ಮಸ್ತ್ ಮೊಳಕೆನೂ ಬಂದಾವು. ಹಂಗಾಗಿ ಪಟ್ಟಂತೇಳಿ ಪಲ್ಯನೂ ಮಾಡ್ರೈತಂತೇಳಿ ಉಳ್ಳಾಗಡ್ಡಿ ಮತ್ತು ಟೊಮೊಟೊ ಹಾಕಿಬಿಟ್ಟು ಟೇಸ್ಟ್ ಆಗುತ್ತಂತ ಫಸ್ಟಿಗೆ ಉಳ್ಳಾಗಡ್ಡಿನ ಕಟ್ ಮಾಡಿಟ್ಟು ಆಮೇಲೆ ಅದನ್ನ ಉಳ್ಳಾಗಡ್ಡಿ ಹುರಿ ಮಟ್ಟ ಈ ಕಡೆ ಟೊಮೊಟೊನೂ ಕಟ್ ಮಾಡ್ಕೊಂಡ್ರೆ ಆಗುತ್ತೆ ರೀ. ಒಟ್ಟಿಗೆ ಎಲ್ಲ ಕೆಲಸ ಪಟ್ಟಂತೇಳಿ ಮುಗಿಯುತ್ತೆ. ಮೊಳಕೆ ಕಾಳು ಮಸ್ತಾಗಿ ಬಂದಿದ್ದ. ಫೈನಲಿ ಮೊಳಕೆ ಕಾಳು ಪಲ್ಯನೂ ರೆಡಿ ಆಯ್ತು ನೋಡ್ರಿ. ಸಿಂಪಲ್ಲಾಗೆ ಚಪಾತಿ ಸಂಗಟ ಸಖತ್ತಾಗಿರುತ್ತೆ. ನಮ್ಮ ಉತ್ತರ ಕರ್ನಾಟಕ ಮಂದಿ ಅಂತೂ ಜಾಸ್ತಿ ಕಾಳು ಪಲ್ಯನೇ ಮಾಡೋದು ಮತ್ತು ಇಷ್ಟನೂ ಆಗುತ್ತೆ ರೀ. ಈ ಥರ ಮೊಳಕೆ ಕಾಳು ಪಲ್ಯ ಮಾಡಿಬಿಟ್ರೆ ಈಗ ಪಲ್ಯನೂ ರೆಡಿ ಮಾಡಿಟ್ಟು ಇನ್ನು ಚಪಾತಿ ಅಷ್ಟು ಮಾಡಿಬಿಟ್ರೆ ಆಗುತ್ತೆ. ಬೆಳಗ್ಗೆ ಎದ್ದ ಕೂಡಲೇ ವಿಚಾರ ಮಾಡೋಟ್ಟಿಗೆ ಒಂದು 15-20 ನಿಮಿಷ ಹೋಗ್ಬಿಟ್ಟಿರ್ತೈತಿ ಕಾಯಮ್ಮ. ಅಷ್ಟೊತ್ತಿಗೆ ಈ ಕಡೆ ನಾಷ್ಟದ ಕೆಲಸ ರೆಡಿ ಆಗೋದು ಖರೆ. ಆದ್ರೂ ವಿಚಾರ ಮಾಡ್ಕೊತ ಸ್ವಲ್ಪ ಲೇಟನ ಆಯಿತು. ತನಗೆ ಅಭ್ಯಾಸ ಮಾಡಂತ ಹೇಳಿದ್ರೆ ತನ್ನೊಂದು ಕೆಲಸ ಏನು ಸ್ಟಾರ್ಟ್ ಆಗೈತೆ ನೋಡ್ರಿ. ಅಭ್ಯಾಸ ಮಾಡೋದು ಬಿಟ್ಟು ಈ ಥರ ಸಣ್ಣ ಮಕ್ಕಳ ಥರ ಆಟ ಆಡೋದು. ಹಾಗಾರಿ ಯಾವ ಥರ ಹಾಕ್ಯಾಳ ಈಗ ಈ ಕಡೆ ಒಂದು ಹಾಕ್ತಾ ಅಂತ. ಹಿಂದಿನ ಏನು ಮಾಡೋದು? ಕೂದಲ ಎಲ್ಲಕ್ಕೆ ಹಾಕ್ತಿ, ಆಮೇಲೆ ದಿವಸನೇ ಬೇಕಾಗುತ್ತೆ. ಇರಿಟೇಷನ್ ಆಗ್ತದೆ ಬಿಡ. ಕೂದಲ ಅಳುತ್ತಾವು ತನು ತಮ್ಮಿ. ಓಯ್ ಏನು ಹ್ಞೂ ಬಾಲಂಗಶಿ ಕೊತ್ತಂಬರಿ ಸೂಡ. ಒಂದೊಂದು ಸಂಗಟ ಸ್ವಲ್ಪ ಕಾಮಿಡಿ ಎಲ್ಲ ಮಾಡಿಬಿಟ್ಟು ಇನ್ನಿದ್ರೆ ರೆಡಿಯಾಗಿ ಫೈನಲಿ ಇಲ್ಲಿ ನಮ್ಮ ಮನೆ ಹತ್ರ ಫಂಕ್ಷನ್ ಐತ್ರಿ. ಹಾಗಾಗಿ ರೆಡಿಯಾಗಿಬಿಟ್ಟು 11:30 ಆಗಿತ್ತ. ಹೋದ್ರಾಯ್ತಂತ ರೆಡಿಯಾಗಿ ಹೊಂಟಿದ್ದೀವಿ ನೋಡ್ರಿ. ಅಂದರೆ ನಮ್ಮ ಮನೆಯಿಂದ ಒಂದು ಅರ್ಧ ಕಿಲೋಮೀಟ್ರ್ ಅಷ್ಟೇ ಆಗುತ್ತೆ ರೀ. ಅಂದರೆ ನಮ್ಮ ಮನೆ ಹತ್ರ ನಿಂತ್ಬಿಟ್ರೆ ಕಾಣಿಸುತ್ತೆ. ಹಾಗಾಗಿ ಈಗ ಫೈನಲಿ ಹೊಂಟಿದ್ದೀವಿ ನೋಡ್ರಿ. ಜನ ಅಂತೂ ಸಿಕ್ಕಾಪಟ್ಟೆ ಬಂದಿತ್ತು. ನಮಗೆ ವಿಶ್ವಾಸ ಇದೆ, ದಯಮಾಡಿ ವಾಲಂಟಿಯರ್ಸ್ ಗಮನದಲ್ಲಿ ಇಟ್ಕೊಂಡು ಆ ವ್ಯವಸ್ಥೆ ಮಾಡಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಆದರೂ
11 12 ಗಂಟೆಗೆ ಫುಲ್ ಈ ಥರ ಎಲ್ಲ ಜನ ತುಂಬಿಟ್ಟಿದ್ರೆ ರೀ. ಅಂದರೆ ಬೆಳಗ್ಗೆ 9 ಗಂಟೆಯಿಂದನೇ ಬರೋಕೆ ಸ್ಟಾರ್ಟ್ ಆಗಿದ್ರು. ನಾವು ಹೋಗ್ಬೇಕಂತ ಅನ್ಕೊಂತ 11 ಫೈನಲಿ ಬಂದ್ವಿ ನೋಡ್ರಿ. ಎಷ್ಟು ಜನ ತುಂಬ್ಯಾರು ಅಂದರೆ ಚೇರೆಲ್ಲ ಹಾಕಿಬಿಟ್ರೆ ಜಾಗ ಸಾಲೋದಿಲ್ಲ ಅಂತ ಹೇಳ್ತಾರೆ. ಕುಂದ್ರಪ್ಲೆ ಮಾಡ್ಯಾರು, ಭಾಳ ಬೆಸ್ಟ್ ಆಗುತ್ತೆ ನೋಡ್ರಿ. ಜನನೂ ಜಾಸ್ತಿ ಹಿಡಿತಾರೆ, ಅಂದರೆ ಒಂದು ಲಕ್ಷ ಮೇಲೆ ಜನ ಇದ್ದರು. ಇವತ್ತು ರೀ ಸೇವಾಲಾಲ್ ಜಯಂತಿ ಪ್ರಯುಕ್ತ ಕಾರ್ಯಕ್ರಮ ಅದಾವು. ಅಂದರೆ ಇಷ್ಟು ದಿವಸ ಒಂದು 2-3 ದಿವಸ ಬಂಜಾರ ಕ್ರಾಸ್ ಹತ್ರ ಕಾರ್ಯಕ್ರಮ ಡೈಲಿ ಇದ್ದು ರೀ. ಅಂದರೆ ನಾವು ಹೋಗೋಕ್ಕಾಗಿಲ್ಲ, ಆದರೆ ನಾನು ಹೇಳಿದ್ದನ್ನು ಕೇಳಿದ್ದೀನಿ ಮತ್ತು ಮಾರ್ಕೆಟ್ಗೆ ಅದು ಹೋಗೋ ಮುಂದಾಗ ನೋಡಿದ್ದೀನಿ ರೀ. ಮತ್ತು ರೀಲ್ಸ್ ಒಳಗೆಲ್ಲ ಬಿಟ್ಟಿರ್ತಾರಲ್ಲ, ಅಂದರೆ ಬಂಜಾರ ಕ್ರಾಸ್ ಹತ್ತಕ್ಕೆ ಟೆಂಟ್ ಅಂದರೆ ಶೆಡ್ ಎಲ್ಲ ಹಾಕಿಬಿಟ್ಟು ಡ್ಯಾನ್ಸ್ ಫಂಕ್ಷನ್ನ ಡೈಲಿ ಒಂದು 3-4 ದಿವಸದಿಂದನೂ ಇದ್ದು. ಇವತ್ತು ಏನಂತಾರು ಬೇರೆ ರಾಜ್ಯದಿಂದ ಒಬ್ಬರ ಸ್ವಾಮೀಜಿ ಬರೋರಿದ್ರೆ, ಹಾಗಾಗಿ ಇಲ್ಲಿ ಫಂಕ್ಷನ್ನ ಅರೇಂಜ್ ಮಾಡಿದ್ರು. ಸಿಕ್ಕಾಪಟ್ಟೆ ಜನ ಬಂದಿದ್ರು. ನಾವು ಇದ್ರೆ ಒಳಗೆ ಹೋಗಿ ಕುಡಕ್ಕೆ ಹೋಗಲಿಲ್ಲ ರೀ. ಅಂದರೆ ಒಳಗೆ ಹೋಗಿ ಕುಂತ್ಬಿಟ್ರೆ ಮತ್ತೆ ಹೋಗ್ಬೇಕು ಅನ್ಸ್ದಾಗ ಬರೋಕ್ಕಾಗಂಗಿಲ್ಲ. ಮತ್ತು ಬಿಸಿಲು ಸಿಕ್ಕಾಪಟ್ಟೆ ಐತ್ರಿ, ಸೆಕೆನೂ ಜಾಸ್ತಿ ಆಕತ್ತಿತ್ತು. ಹಂಗಾಗಿ ಇಲ್ಲೇ ಹೊರಗಡೆ ಸ್ವಲ್ಪ ಗಾಳಿಗೆ ಕುಂತರು. ಮತ್ತು ತಿರುಗಾಡೋರು ನಡೀತೈತ್ರಿ, ಕುಂತಲ್ಲೇ ಕುಂತ್ಬಿಟ್ರೆ ಕಾಲು ಬರೋಕೆ ಸ್ಟಾರ್ಟ್ ಆಗ್ತಾವೆ. ಹಾಗಾಗಿ ಸ್ವಲ್ಪ ಹೊತ್ತು ಅಲ್ಲಿ ಕುಂತು ಮತ್ತು ಸ್ವಲ್ಪ ಹೊತ್ತು ಈ ಕಡೆ ಸೈಡಿಗೆ ಬಂದು ಕಾರ್ಯಕ್ರಮ ಎಲ್ಲ ನಡೆದಿದ್ದು. ಅಂದರೆ ಸಣ್ಣ ಮಕ್ಕಳು ಡ್ಯಾನ್ಸ್ ಹಾಡು ಎಲ್ಲ ನಡೆದಿದ್ದು, ಅದನ್ನೇ ನೋಡ್ಕೊತ ನಿಂತಿದ್ವಿ. ಈಗಿದ್ರೆ ಅದು 2 ಗಂಟೆ ಅಂದರೆ ಬೆಳಗ್ಗೆ 11:30 ಬಂದಿದ್ದು. 2 ಗಂಟೆ ತನಕನೂ ವೇಟ್ ಮಾಡ್ತಾನೇ ಇದ್ವಿ. 2 ಗಂಟೆಗೆ ಸ್ವಲ್ಪ ಅಂದರೆ ಬಿಜಾಪುರ ಅಧ್ಯಕ್ಷರು ಮತ್ತು ಎಲ್ಲ ಇರ್ತಾರಲ್ರಿ, ಕಾರ್ಯಕ್ರಮ ಅರೇಂಜ್ ಮಾಡಿದವರು ಎಲ್ಲರೂ ಬರೋಕ್ಕೆ ಸ್ಟಾರ್ಟ್ ಆದರು. ಅಂದರೆ ಅವ್ರಿಗೆ ಸನ್ಮಾನ ವೆಲ್ಕಮ್ ಎಲ್ಲ ಇರ್ತೈತೆ ಅಂದರೆ ಅದನ್ನೆಲ್ಲ ಸ್ಟಾರ್ಟ್ ಮಾಡಿಬಿಟ್ಟು. ಆ್ಯಕ್ಚುಲಿ ಇವತ್ತಿಷ್ಟು ಜನ ಎದಕ್ಕೆ ಬಂದಿದ್ದೆ ಅಂದರೆ, ಬಾಗೇಶ್ವರ ಧಾಮ್ ಅಂತ ಸ್ವಾಮೀಜಿ ಹೆಸರು ಕೇಳಿರ್ಬೋದು, ಬೇರೆ ರಾಜ್ಯದಿಂದ ಬರೋರಿದ್ರು. ಹಾಗಾಗಿ ಇಷ್ಟು ಜನ ಕೂಡಿತ್ರಿ. ಆದರೆ 2 ಗಂಟೆ 2:30 ಆಗಿತ್ತು ಅನ್ಸುತ್ತೆ. ಅವಾಗ ಒಮ್ಮೆ ಬರೋಂಗಿಲ್ಲ ಏನೋ, ಅಂದರೆ ಫ್ಲೈಟ್ ಎಲ್ಲ ಹಾರಕ್ಕೆ ಪರ್ಮಿಷನ್ ಕೊಟ್ಟಿಲ್ಲ, ಹಾಗಾಗಿ ಬರೋಕೆ ಆಗಿಲ್ಲ ಅಂತೇಳಿ ಹೇಳಿಬಿಟ್ರು. ಜನ ಎಲ್ಲ ಒಮ್ಮೆ ಸಡನ್ನಾಗಿ ಎದ್ದು ನಿಂತುಬಿಟ್ಟು ಸೌಂಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ಒಂದು ಅರ್ಧ ತಾಸು ಬಿಟ್ಟು ಲೈವ್ ಒಳಗೆ ಬಂದು ದರ್ಶನ ಕೊಡ್ತಾರೆ, ಪ್ರವಚನ ಹೇಳ್ತಾರಂತೆ ಹೇಳಿದ್ರು. ಆದ್ರೂ ಜನಕ್ಕೆ ಅಂದರೆ ನಮ್ಮ ಹಿಡ್ಕೊಂಡು ಹೇಳ್ತೀನಿ ರೀ, ಸಮಾಧಾನ ಇದ್ದಿದ್ದಿಲ್ಲ. ಅಂದರೆ ಅವ್ರು ನೋಡ್ಬೇಕಂತಲೇ ಬಂದಾಗೇನಿತ್ತಲ್ಲ, ಅವರೇ ಬರಲ್ಲ ಅಂತ ಅಂದಾಗ ಎಲ್ಲರಿಗೆ ಟೆನ್ಷನ್ ಆಗೇ ಆಗುತ್ತೆ, ಬೇಜಾರೂ ಆಗ್ತಿರ್ತೈತಿ. ನಮಗೂ ಅಷ್ಟೇ ರೀ. ನನ್ನ ಮಗಳು ರೀಲ್ಸ್ ಒಳಗೆಲ್ಲ ನೋಡಿದ್ವಿ, ಹಾಗಾಗಿ ರಿಯಲಾಗಿ ನೋಡೋಣ ಅಂತೇಳಿ ಹೋಗಿದ್ವಿ. ಹೋದ ಕೂಡಲೇ ಎಷ್ಟೋ ತನಕ ಕುಂತ ಬೇಸರ ಆಯಿತು. 2:30-3 ಗಂಟೆಗೆ ಅವರು ಬರಲ್ಲ ಅಂತ ಪ್ರವಚನ ಸ್ವಲ್ಪ ಲೈವ್ ಒಳಗೆ ಬಂದುಬಿಟ್ಟು ಹೇಳಿದ್ರು. ಅಂದರೆ ದರ್ಶನ ಕೊಟ್ಬಿಟ್ರೆ ಎಲ್ಲರೂ ಎಷ್ಟೋ ತನಕ ನಿಂತ್ಬಿಟ್ಟು ವಾಪಸ್ ಅವ್ರು ಬರಲ್ಲ ಅಂತ ಹೇಳಿದ ಕೂಡಲೇ ಒಂದು 10-15-20 ನಿಮಿಷ ಒಳಗೆ ಜನನೇ ಅರ್ಧ ಆಲ್ಮೋಸ್ಟ್ ಖಾಲಿ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಡ್ತು. ನಾವು ವಾಪಸ್ ಮನೆಗೆ ಬಂದು ಮಲ್ಕೊಂಡ್ಬಿಟ್ಟಿದ್ದೆ ರೀ. ಫುಲ್ ತಲೆನೋಸಾಗ ಸ್ಟಾರ್ಟ್ ಆಗಿತ್ತು. ಅಂದರೆ ಅಲ್ಲಿ ಸೌಂಡ್ ಸಿಕ್ಕಾಪಟ್ಟಿ, ಮತ್ತು ಅದು ಸ್ಪೀಕರ್ ಎಲ್ಲ ಹಾಕಿರ್ತಾರಲ್ರಿ, ಇನ್ನಷ್ಟು ಸೌಂಡ್ ಬಂದುಬಿಟ್ಟು ನಂಗೆ ತಲೆನೋಸಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಅಂದರೆ ನಂಗೆ ಸ್ವಲ್ಪ ಸೌಂಡ್ ಹೊರಗಡೆ ಹೋದರೆ ತಲೆನೋವು ಬರುತ್ತೆ, ಅಂದರೆ ಮೈಗ್ರೇನ್ ಪ್ರಾಬ್ಲಮ್ ಇರೋದ್ರಿಂದ. ಹಾಗಾಗಿ ಮನೆಗೆ ಬಂದ ತಕ್ಷಣ ಮಲ್ಕೊಂಡ್ಬಿಟ್ಟಿದ್ದೆ. 6 ಗಂಟೆಗೆ ಎದ್ದು ಮುಖ ತಗೊಂಡು ದೇವ್ರ ಮುಂದೆ ದೀಪ ಹಚ್ಚಿ, ಹೀಗಿದ್ರೆ ಒಂದು ಸ್ವಲ್ಪ ಬ್ಲ್ಯಾಕ್ ಟೀ ಮಾಡ್ಕೊಂಡು ಕುಡಿದ್ಬಿಟ್ಟು, ಇನ್ನಿದ್ರೆ ನಮ್ಮ ಮನೆಯವ್ರಿಗೆ ಅಂದರೆ ಮನೋಗೆ ಹೇಳಿದ್ದೆ ರೀ, ಸ್ವಲ್ಪ ಹಾಲದು ತೊಗೊಂಡು ಬಾರಪ್ಪ ಅಂತೇಳಿ. ತನಗಿದ್ರೆ ಒಂದು 15-20 ದಿವಸ ಆಯಿತು ಎಗ್ ಮಾಡೋಣ ಮಮ್ಮಿ ಅಂತೇಳಿ ಹೇಳಾಕತ್ತಿದ್ಲು. ಇವಾಗ ಬೇಡ, ಇವತ್ತು ಆ ವಾರ ಐತಿ ಈ ವಾರ ಐತೆ ಅಂತ ಹೇಳ್ತಾನೆ ಬಂದಿದ್ದೆ. ಇಲ್ಲ ಮಮ್ಮಿ ಇವತ್ತು ಫೈನಲಿ ಮಾಡೋಣ ಅಂತೇಳಿ ಅನ್ನಕತ್ತಿದ್ಲು. ಅಂದರೆ ತನಗಂದ್ರೆ ಎಗ್ ಅಂದರೆ ಜಾಸ್ತಿ ಇಷ್ಟ ಆಗುತ್ತೆ ರೀ. ಯಾರೆಲ್ಲ ಎಗ್ ತಿನ್ನಲ್ಲ ದಯವಿಟ್ಟು ಹೇಳ್ತೀನಿ, ಪ್ಲೀಸ್ ವಿಡಿಯೋನ ಸ್ಕಿಪ್ ಮಾಡಿಬಿಟ್ಟು ನೋಡಿರಿ. ಯಾಕಂದರೆ ಎಗ್ ತಿನ್ನಬೇಡ್ರಿ, ಅದನ್ನ ಮಾಡಬೇಡ್ರಿ ಅಂತೇಳಿ ಹೇಳ್ತಾ ಇರ್ತೀರಿ. ಅವ್ರವ್ರು ಇಷ್ಟ ರೀ, ಎಗ್ ತಿನ್ನಬೇಕು ಬಿಡಬೇಕು ಅಂತೇಳಿ. ಒಬ್ರಿಗೆ ಇಷ್ಟ ಆಗುತ್ತೋ ಒಬ್ರಿಗೆ ಇಷ್ಟ ಆಗಲ್ಲ. ಏನಂತಾರು, ಲಿಂಗಾಯತರು ತಿನ್ನಬಾರ್ದು, ಅವ್ರು ತಿನ್ನಬಾರ್ದು ಅಂತೇನು ರೂಲ್ಸ್ ಇಲ್ಲ ರೀ. ಅವ್ರವ್ರ ಮನಸ್ಸಿಗೆ ಇಷ್ಟ ಆಗಿದ್ರೆ ತಿನ್ಬೋದು, ಇಲ್ಲಾಂದರೆ ಬಿಡ್ಬೋದು. ಯಾರೆಲ್ಲ ತಿನ್ನೋಕೆ ಇಷ್ಟ ಇಲ್ಲ, ನೋಡೋಕೆ ಇಷ್ಟ ಇಲ್ಲ, ಪ್ಲೀಸ್ ವಿಡಿಯೋನ ಸ್ಕಿಪ್ ಮಾಡಿಬಿಟ್ಟು ನೋಡಿಬಿಡ್ರಿ. ಅದು ನೋಡಿಬಿಟ್ಟು ಮತ್ತು ಸುಮ್ಮನೆ ನಿಮ್ಮ ಮನಸ್ಸಿಗೆ ಬೇಜಾರಾಗೋದು ಬೇಡ ಅಂತ ಹೇಳಕತ್ತಿದ್ದೆ ಅಷ್ಟೇ ರೀ. ನನ್ನ ಮಗಳಿಗಂತೂ ಜಾಸ್ತಿ ಇಷ್ಟ ಆಗುತ್ತೆ, ಹಾಗಾಗಿ ನಾನೇ ಸ್ವಲ್ಪ ಮಾಡೋಕ್ಕೆ ಇಷ್ಟ ಆಗಂಗಿಲ್ಲ ನನಗೆ. ಹಾಗಾಗಿ ಯಾವಾಗಾರ ಒಂದು ಸಲ ಫಸ್ಟ್ ಮಾಡಿಕೊಡ್ತಿದ್ದೆ. ಇತ್ತೀಚೆಗಂತೂ ಭಾಳ ಕಡಿಮೆ ಮಾಡಿದ್ದು. ಅದ್ರ ತನೋ ಭಾಳ ದಿವಸದಿಂದ ಕೇಳಾಕತ್ತಿಲ್ಲ. ಹಂಗಾಗಿ ಇವತ್ತು ಫೈನಲಿ ಮಾಡೋಣ ಮಮ್ಮಿ ಅಂತ ಅಂದ್ಕೊಳ್ಳೆ ಮನೂ ಎಗ್ ತಂದು ಕೊಟ್ಬಿಟ್ಟು ಅವನು ಅವ್ರ ಫ್ರೆಂಡ್ಸ್ ಸಂಗಟ ಊಟಕ್ಕೆ ಹೋದಾರೆ. ಮನೂ ಬರಲ್ಲ ಅಂತ ಅಂದಿದ್ದೆ. ನಮ್ಮ ಮನೆಯವ್ರಿಗೆ ಜಾಸ್ತಿ ಏನು ಹಸು ಇದ್ದಿತ್ತಿಲ್ಲ ಅಂತ, ನೋಡೋಣ ಸ್ವಲ್ಪ ಮಾಡಿ ಅಂತ ಅಂದಿದ್ರು. ಹಾಗಾಗಿ ತನು ಇದ್ರೆ ಸ್ಟಾರ್ಟ್ ಮಾಡಿದ್ಲು ನೋಡ್ರಿ. ಇವತ್ತು ತನು ಎಷ್ಟು ವೆರೈಟಿ ಮಾಡಿದ್ಲು ಅಂದರೆ ಎಗ್ ಒಳಗೆ
ಹೇಳ್ತೀನಿ ರೀ ಏನೇನು ಮಾಡಿದ್ಲು ಅಂತೇಳಿ. ಈಗಿದ್ರೆ ಅಡುಗೆನೂ ಸ್ಟಾರ್ಟ್ ಮಾಡ್ಕೊಂಡಿದ್ಲು. ನಾನಿದ್ರೆ ಈ ಕಡೆ ಬಾಂಡೆ ತೊಳ್ಯಾಕಂತೀನಿ ನೋಡಿರಿ. ಇವತ್ತಂತೂ ಬಾಂಡೆ ಬಟ್ಟೆ ಏನೂ ಮಾಡಿದ್ದಿಲ್ಲ. ವಿಡಿಯೋನ ಬೆಳಗ್ಗೆನೇ ಎಡಿಟ್ ಮಾಡಿ ಇಟ್ಟಿದ್ದೆ ಅಪ್ಲೋಡ್ ಮಾಡ್ಬೇಕಂತೇಳಿ. ಹಾಗಾಗಿ ರವಿವಾರ ದಿವಸ ವಿಡಿಯೋನು ಎಡಿಟ್ ಆಗಲೇ ಇಲ್ಲ ರೀ. ಯಾಕಂದರೆ ಇಲ್ಲಿ ಜನ ಜಾಸ್ತಿ ಕೂಡಿದಾಗ ಮೊದಲೇ ನೆಟ್ವರ್ಕ್ ಪ್ರಾಬ್ಲಮ್ ಇರುತ್ತೆ. ಹೊರಗಡೆ ಹೋಗಿ ನಿಂತು ವಿಡಿಯೋನ ಅಪ್ಲೋಡ್ ಮಾಡಬೇಕಾಗುತ್ತೆ. ಇವತ್ತು ಮತ್ತು ನೆಟ್ವರ್ಕ್ ಸರಿಯಾಗಿ ಜಗಳಾರ ಬಟ್ಟಾಕ ಬೆಳಗ್ಗೆಯಿಂದ ಒಂದು 7-10 ಸಲ ವಿಡಿಯೋನ ಅಪ್ಲೋಡ್ ಮಾಡ್ಬೇಕಂತೇಳಿ ನಾನು ಟ್ರೈ ಮಾಡ್ತಾನೇ ಇದ್ದೆ. 2 ತಾಸು 3 ತಾಸು ಈ ಥರ ಅದು ತೋರ್ಸೋಕೆ ಸ್ಟಾರ್ಟ್ ಆಯಿತು. ಅದು ಮೊಬೈಲ್ದಂದು ಡಾಟಾನೂ ಖಾಲಿಯಾಗಿ ಹೋಯಿತು. ಹಾಗಾಗಿ ಎಷ್ಟು ಸಲ ಪ್ರಯತ್ನ ಪಟ್ರೂ ಆ ಥರ ಆದಮೇಲೆ ಮತ್ತೇನು ಮಾಡೋಕ್ಕಾಗುತ್ತೆ, ನಾಳೆ ಮಾಡೋಣ ಅಂತೇಳಿ. ಹಾಗಾಗಿ ರವಿವಾರದ ವಿಡಿಯೋನ ನಿನ್ನೆ ಅಪ್ಲೋಡ್ ಮಾಡಿದ್ರಿ ನಾನು. ಕೆಲವೊಂದು ಸಲ ಹಾಗೆ ಆಗುತ್ತೆ, ಇವರ ವಿಡಿಯೋನ ಎಡಿಟ್ ಮಾಡ್ಸಿಂದ ಇಡೋಕ್ಕಾಗಲ್ಲಲ್ರಿ. ಅಂದ್ರೆ ಅಪ್ಲೋಡ್ ಮಾಡೋದು ದೊಡ್ಡ ಕೆಲಸನ. ನೆಟ್ವರ್ಕ್ ಪ್ರಾಬ್ಲಮ್ ಆಗ್ಬಿಡ್ತಂದ್ರೆ ಎಷ್ಟೇ ಪ್ರಯತ್ನ ಪಟ್ರೂ ಅಪ್ಲೋಡ್ ಆಗಂಗಿಲ್ಲ ರೀ. ಒಂದು ಸಲ ಆ ಥರ ಆಗ್ತಿರ್ತೈತಿ. ಹಾಗಾಗಿ ಒಂದು ದಿವಸ ಬಿಟ್ಟು ನೆಕ್ಸ್ಟ್ ಡೇ ಅಪ್ಲೋಡ್ ಮಾಡಿದೆ ಅಷ್ಟೇ. ಇದೂ ಅಷ್ಟೇ ರೀ, ರವಿವಾರದ ವಿಡಿಯೋನ ಇವತ್ತು ಮಂಗಳವಾರ ಅಪ್ಲೋಡ್ ಮಾಡಾಕತ್ತಿದ್ದು. ಪ್ಲೀಸ್ ವಿಡಿಯೋ ಇಷ್ಟ ಆಕತ್ತಿದ್ರೆ ಲೈಕ್ ಮಾಡೋದು ಮರ್ಯಾಕೆ ಹೋಗ್ಬೇಡ್ರಿ. ಎಲ್ಲರೂ ಲೈಕ್ ಜಾಸ್ತಿ ಮಾಡೋಂಗಿಲ್ಲ. 1000 ಜನದೊಳಗೆ 100 ಲೈಕ್ ಆದ್ರೂ ಬರಲಿ ಅಂತ ನಾನು ಕೇಳ್ಕೊತೀನಿ ರೀ. ಮತ್ತು ನಿನ್ನೆ ಒಂದು ವಿಡಿಯೋ ಹಾಕಿದ್ದೆ ರೀ. ಅದಕ್ಕೆ ಕೆಲವೊಬ್ಬರು ಕಮೆಂಟ್ ಮಾಡ್ಯಾರು. ಅಂದ್ರೆ ನಾವು ಎಷ್ಟೇ ಅದನ್ನ ತಲೆ ಒಳಗೆ ತೊಗೋಬಾರ್ದು ಅಂದ್ರೂ ಆ ಥರ ಕಮೆಂಟ್ ಮಾಡಿದಾಗ ಏನು ಹೇಳ್ಬೇಕಂತ ಹೇಳಿ ಗೊತ್ತಾಗಂಗಿಲ್ಲ. ಒಬ್ರು ಈ ಥರ ಕಮೆಂಟ್ ಮಾಡ್ಯಾರ, ಏನು ಇಷ್ಟು ದಿವಸ ಗುಡಿ ಹಾಕೋರು ಅಂತಿದ್ದಿ, ಈಗ ಅವ್ವ ಅಂತಿ ಅಂತೇಳಿ. ನೋಡಿರಿ, ಮನೆಗೆ ಬಂದಾರ ಅಂದಮೇಲೆ ಅವ್ವನೂ ಅನ್ಬೇಕು, ಮತ್ತು ಅಕ್ಕನೂ ಅನ್ಬೇಕು, ತಂಗಿನೂ ಅನ್ಬೇಕಾಗುತ್ತೆ. ಮತ್ತು ಮನೆಗೆ ಬಂದವ್ರಿಗೆ ಅವ್ವ ಬಂದರು ಮಾಡ್ಯಾರು, ಇದನ್ನ ಹೆಲ್ಪ್ ಮಾಡ್ಯಾರ ಅಂತ ಹೇಳಿಕಂದ್ರೆ ಅವ್ರಿಗೆ ಬೇಜಾರಾಗುತ್ತೆ. ಮತ್ತು ಬಂದಾರಂದಮೇಲೆ ಬಂದಾರಂತ ಹೇಳಬೇಕಾಗುತ್ತೆ. ಮತ್ತು ಗುಡಿ ಹಾಕೋರು ಅಂತ ಅಂದಮೇಲೆ ಅವರು ಪರಿಚಯ ಮತ್ತು ಫ್ರೆಂಡ್ಸ್ ಥರ ಇದ್ದಾರೆ ಅಂದಮೇಲೆ ಅವ್ರ ಮನ್ಯಾಗ ಹೋಗಿ ನಾವು ಡೈಲಿ ಇರೋಕ್ಕಾಗುತ್ತೆ ರೀ. ಗುಡಿ ಹಾಕೋರು ಅಂತಿದ್ದಿ, ಈಗ ಗುಡಿ ಹಾಕೋರಿಗೆ ಬಿಟ್ಟೇನು ಅಂತಂದ್ರೆ ಏನು ಅರ್ಥ? ಅದು ಗುಡಿ ಹಾಕೋರು ಮನ್ಯಾಗ ಹೋಗಿದ್ದೀನಿ ನಾನು ಇರೋಕ್ಕಾಗುತ್ತೆ, ಅವ್ರು ಬಂದು ನಮ್ಮ ಮನ್ಯಾಗ ಇರೋಕ್ಕಾಗುತ್ತೆ. ಫ್ರೆಂಡ್ಸ್ ಆಗಲಿ ಪರಿಚಯದವರಾಗಲಿ ಎಷ್ಟು ಫ್ಯಾಮಿಲಿ ಫ್ರೆಂಡ್ಸ್ ಅಂದಮೇಲೆ ಯಾವಾಗ ಒಂದ್ಸಲ ಹೋಗ್ತೀವಿ, ಭೇಟಿ ಆಗ್ತೀವಿ, ಬರ್ತೀವಿ ಅಷ್ಟೇ. ಅವ್ರದ್ದು ಜೀವನನೂ ಅವ್ರ ಜೊತೆ ಇರುತ್ತೆ, ನಮ್ಮ ಜೀವನ ನಮ್ಮ ಜೊತೆ ಇರುತ್ತೆ. ಹಾಗಾಗಿ ನಾವು ಅವ್ರ ಮನ್ಯಾಗ ಹೋಗಿ ಇರೋಕ್ಕಾಗಲ್ಲ, ಅವರು ನಮ್ಮ ಮನ್ಯಾಗ ಬಂದು ಇರೋಕ್ಕಾಗಲ್ಲ. ಭೇಟಿ ಆದಾಗ ಮತ್ತು ಯಾವಾಗರೇ ಸುಮ್ಮನೆ ಒಂದು ದಿವಸ ಹೋಗಿ ಭೇಟಿಯಾಗಿ ಬರೋದಾಗುತ್ತೆ. ಗುಡಿ ಹಾಕೋರು ಅಂಥೇಳಿ ಅವ್ರ ಮನ್ಯಾಗ ಹೋಗಿ ಇರೋಕ್ಕಾಗಲ್ಲ. ಮತ್ತು ಎಲ್ಲರ ಮನ್ಯಾಗ ಅವ್ರು ಬಂದು ನಮ್ಮ ಮನ್ಯಾಗ ಇರೋಕ್ಕಾಗಲ್ಲ. ಆ ಥರ ಕಮೆಂಟ್ ಮಾಡಿದಾಗ ನಮ್ಗೆ ಏನು ಹೇಳ್ಬೇಕಂತ ಗೊತ್ತಾಗಂಗಿಲ್ಲ. ಹಂಗಾಗಿ ಆ ಥರ ಕಮೆಂಟ್ ಮಾಡಿರಿ. ಸರಿನೂ ಅನ್ಸಂಗಿಲ್ಲ. ನಿಮಗೆ ಹೆಂಗೆ ಅನಿಸುತ್ತೆ ನೀವೇ ಹೇಳ್ರಿ. ಹಂಗೆ ಅದಕ್ಕಾಗಿ ಮತ್ತು ಕೆಲವೊಬ್ರಂತೂ ಏನಂತಾರೆ, ಏನು ಉಪಕಾರಕ್ಕೆ ಮಾಡಿವ, ಬರೀ ಮಾಡೋದು ತಿನ್ನೋದು ಮಾಡ್ತಿ ಅಂಥೇಳಿ ಅಂತಾರೆ. ಮಾಡೋದು ತಿನ್ನೋದು ಎಲ್ಲರೂ ಮಾಡೇ ಮಾಡ್ತಾರೆ. ಯಾರೇನು ಉಪವಾಸ ಇರಂಗಿಲ್ಲ. ಎಲ್ಲರೂ ಮಾಡೋದು ಹೊಟ್ಟೆಗಾಗಿ ಬಟ್ಟೆಗಾಗಿನೇ. ಏನು ದೊಡ್ಡ ಕೆಲಸ ಮಾಡಿ ಬರೀ ಮಾಡೋದು ತಿನ್ನೋದು ಮಾಡ್ತಿ ಅಂತೇಳಿ. ನಾನು ನನ್ನ ಮದುವೆಯಾಗಿ 21 ವರ್ಷ ಸ್ಟಾರ್ಟ್ ಆಯಿತು. ನಾನು ಇಷ್ಟು ದಿವಸ ಏನು ಒಳ್ಳೆಯ ಕೆಲಸ ಮಾಡಿದ್ದೀನಿ, ಯಾರಿಗೆಲ್ಲ ಹಿಡಿದಿದ್ದೀನಿ, ಯಾರಿಗೆಲ್ಲ ಹೆಲ್ಪ್ ಮಾಡಿದ್ದೀನಿ ಎಲ್ಲ ನಿಮಗೆ ಗೊತ್ತೈತಿ. ಮತ್ತು ಎಲ್ಲನೂ ನಾನು ಸಾಕ್ಷಿ ಸಮೇತ ನಿಮ್ಮ ಮುಂದೆ ತೋರಿಸ್ಬೇಕೇನಂತ ಅನ್ನಿಸ್ತಾ ಇರ್ತೈತಿ ನನಗೆ. ಈಗೇನೋ ಒಂದು ಕೆಲಸ ಮಾಡಿರ್ತೀವಿ, ಅದನ್ನ ಈ ಥರ ಮಾಡಾಕತ್ತೀವಿ ಅಂತೇಳಿ ನಾನು ನಿಮ್ಗಿಂದ ಹೇಳಿಬಿಟ್ಟು ಮಾಡಿದಾಗ ಅವಾಗ ನಿಮ್ಗೆ ಕನ್ಫರ್ಮ್ ಆಗುತ್ತೆ ನಾನು ಮಾಡಿದ್ದೀನಿ ಈ ಥರ. ನಮ್ಗೆ ಅವರು ಮಾತಾಡ್ತಾರೆ ಹಿಂದಂತೆ ಹೇಳಿದ್ದೆ ಅಷ್ಟೇ. ಈಗ ಕಾಮನ್ನಾಗಿ ಈಗ ಒಬ್ಬರ ಮುಂದೆ ಮಾತಾಡಿದಾಗ ಅವ್ರು ಬಂದು ನಮ್ಮ ಮುಂದೆ ಅಂತಾರಲ್ಲ, ಈ ಥರ ಇಷ್ಟೆಲ್ಲ ಮಾಡಿರಿ, ಈ ಥರ ಹಿಂಗೆ ಅಂತಾರಂತ ಹೇಳಿದಾಗ ನಮ್ಮ ಮನಸ್ಸಿಗೆ ಅದು ಹರ್ಟ್ ಆಗಿರ್ತೈತಿ. ಹಾಗಾಗಿ ನಾನು ಕೆಲವೊಂದು ಸಲ ಈ ಥರ ಮಾಡ್ತಾರೋ ಅಂದ್ರೆ ನಮ್ಮ ಥರನೇ ಕೆಲವೊಬ್ಬರು ತುಂಬ ಜನ ಫ್ಯಾಮ್ಲಿ ಆಗಲಿ ಮತ್ತು ಯಾರಿಗೇ ಆಗಲಿ ಒಳ್ಳೆ ಕೆಲಸ ಮಾಡಿರ್ತಾರೋ ಅವ್ರಿಗೆ ರಿಟರ್ನಾಗಿ ಅವ್ರದಿಂದ ನೋವು ಸಿಕ್ಕಾಗ ಎಲ್ಲರಿಗೂ ಕಾಮನ್ನಾಗಿ ಬೇಜಾರಾಗೋದನ್ನು, ಅದು ಮಾಡ್ಲಾರ್ದವ್ರಿಗೆ ಬೇಜಾರಾಗಂಗಿಲ್ಲ ರೀ. ಮಾಡ್ದವ್ರಿಗೆ ಏನೈತಿಲ್ಲ ಬೇಜಾರು ಆಕೈತಿ. ಹಾಗಾಗಿ ಅವರು ಹೇಳ್ಕೊತಾರೆ ಅಷ್ಟೇ. ಅದು ನೀವು ಮಾಡಿರಲ್ಲ, ಅದು ನಿಮಗೆ ಬರೀ ನೀವು ಮತ್ತೊಬ್ರಿಗೆ ಹರ್ಟ್ ಮಾಡಿಸಿಂದನೇ ಜೀವನ ಮಾಡ್ತಿರ್ತೀರಿ. ಅದಕ್ಕಾಗಿ ಆ ಥರ ನಿಮಗೆ ಅನ್ನಿಸ್ತಾ ಇರ್ತೈತಿ. ಏನೂ ಮಾಡೋಕ್ಕಾಗಂಗಿಲ್ಲ. ಅಂದರೆ ಈ ಕಮೆಂಟ್ಗೆಲ್ಲ ಉತ್ತರ ಕೊಡಬೇಕಂತ ರೂಲ್ಸ್ ಇಲ್ಲ. ಆದರೆ ನನ್ನ ಮನಸ್ಸಿಗೆ ಅನಿಸಿದ್ದನ್ನು ಹೇಳಿದ್ದೀನಿ. ಅದು ನಿಮಗೆ ಬಿಟ್ಟಿದ್ದಷ್ಟೇ. ಎಲ್ಲರಿಗೂ ಅಲ್ಲ ರೀ, ಅಂದವ್ರಿಗೆ ಮಾತ್ರ ನಾನು ಹೇಳೋದಷ್ಟೇ. ಕೆಲವೊಬ್ರು ತಪ್ಪನ್ನು ತಿಳ್ಕೊಂಬಿಟ್ರಿ, ನಾವು ಆ ಥರ ಅಂದಿಲ್ಲ ಅಂತ. ನಾನು ನನ್ನ ಬಗ್ಗೆ ಮಾತಾಡೋರಿಗೆ ನಾನು ಒಳ್ಳೆಯ ಕೆಲಸ ಮಾಡಿದ್ನಲ್ಲ ಅವರಿಗೆ ಅಷ್ಟೇ ಹೇಳಿದ್ದು. ನಾನು ದಯವಿಟ್ಟು ಯಾರೂ ತಪ್ಪು ತಿಳ್ಕೊಳಕ್ಕೆ ಹೋಗಬೇಡ್ರಿ. ನಾನು ಎಲ್ಲರಿಗೂ ಹೇಳಿಲ್ಲ. ಅಂದರೆ ನಿಮಗೂ ಒಂದು ಕ್ಲಾರಿಟಿ ಸಿಗಲಿ ಅಂತ ಹೇಳಿದ್ದೆ ಅಷ್ಟೇ ರೀ. ನಾನು
ಒಳ್ಳೆಯವ್ರಿಗೆ ಒಳ್ಳೆಯದನ್ನೇ ಬಯಸೋಕೆ ಇಷ್ಟಪಡ್ತೀನಿ. ಆದರೆ ನಾವು ಒಳ್ಳೇದು ಮಾಡಿದಾಗ ನಮ್ಮ ಬಗ್ಗೆ ನಾವು ಕೆಟ್ಟದಾಗಿ ಅಂದರೆ ಕೆಟ್ಟದಾಗಿ ನಾನು ಸೋಷಿಯಲ್ ಮೀಡ್ಯಾದಾಗಂತ ಹೇಳಿಲ್ಲ ರೀ, ರಿಯಲ್ಲಾಗಿ ನಮ್ಮ ಲೈಫ್ ಒಳಗೆ ಒಂದೇ ಸಂಬಂಧ ಇರಲ್ಲ, ಸಿಕ್ಕಾಪಟ್ಟೆ ಸಂಬಂಧಗಳು ಇರ್ತಾವೆ. ಅಕ್ಕ ತಂಗಿ, ಅಣ್ಣ ತಮ್ಮ, ಅವ್ವ ಅಪ್ಪ, ಅತ್ತಿ ಮಾವ, ಮೈದ್ನ, ನಾದ್ನಿ, ನೆಗೆನಿ, ಇಂಥವು 108 ಸಂಬಂಧಗಳು ಇರ್ತಾವೆ. ಅವರಿಂದನೇ ನಮಗೆ ಮನ್ಸಿಗೆ ಬೇಜಾರು ಆಗ್ತಿರ್ತೈತಿ. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿದ್ದೇ ಇರುತ್ತೆ. ಲೈಫ್ ಜೀವನ ಆದಮೇಲೆ ಎಲ್ಲ ಥರ ಕಾಮನ್ನಾಗಿ ಬಂದೇ ಬರ್ತಾವೆ. ಹಾಗಾಗಿ ಕೆಲವೊಂದು ಮಾತುಗಳನ್ನು ಹೇಳಿದಷ್ಟು ಎಲ್ಲರೂ ಸುಮ್ಮನೆ ಹಂಚ್ಕೊಂತಿರ್ತಾರೆ. ನಾನು ಇಲ್ಲಿ ಸೋಷಿಯಲ್ ಮೀಡ್ಯಾದೊಳಗೆ ನಮ್ಮ ಫ್ಯಾಮ್ಲಿ ಅಂತ ಹಂಚ್ಕೊಂಡಿದ್ದು, ಅದನ್ನ ನೀವು ತಪ್ಪು ತಿಳ್ಕೊಬೇಡ್ರಿ. ಅನ್ಸಿದ್ದನ್ನು ಹೇಳಿದ್ದೀನಿ ಅಷ್ಟೇ. ಫೈನಲಿ ಇವತ್ತು ನಾನು ಏನೆಲ್ಲ ಅಡುಗೆ ಮಾಡಿಕೊಟ್ಟಾಳ ಅಂದ್ರೆ ರೀ, ಎಗ್ ಆಮ್ಲೆಟ್ ಮಾಡಿಕೊಟ್ಟಿದ್ಲು, ತಿನ್ಕೊಂಡ್ಬಿಟ್ವಿ ನಾನು ಮತ್ತು ನಮ್ಮ ಮನೆಯವರು. ಈಗಿದ್ರೆ ಎಗ್ ಬುರ್ಜಿ ಮತ್ತು ಎಗ್ ಕರಿ ಮತ್ತು ಎಗ್ ರೈಸ್ ಮಾಡಿದ್ಲು. ಒಬ್ಬಕ್ಕೇ ಮಾಡಿದ್ರಿ, ನಾನು ಚಪಾತಿ ಅಷ್ಟೇ ಮಾಡಿದ್ದು. ಚಪಾತಿ ಅಷ್ಟು ಮಾಡಿಬಿಟ್ಟು ಬಾಂಡೆ ಅಷ್ಟೇ ತೊಳೆದಿದ್ದು ಎಲ್ಲ ಒಬ್ಬಕ್ಕೇ ರೆಡಿ ಮಾಡಿಕೊಂಡು ಇಷ್ಟೆಲ್ಲ ಮಾಡಿದ್ಲು. ಮಕ್ಕಳು ಮಾಡಿದ್ದನ್ನು ನಮಗೂ ತಿನ್ನೋಕೆ ಖುಷಿ ಆಗುತ್ತಲ್ರಿ. ಇನ್ನೊಂಥರ ಮಾಡಿಕೊಟ್ಟಾಗ ಜಾಸ್ತಿ ಎಲ್ಲ ತಾಯಿ ತಂದೆಗೆ ಖುಷಿ ಆಗೇ ಆಗುತ್ತೆ. ನನಗೂ ಅಷ್ಟೇ ರೀ, ಸಿಕ್ಕಾಪಟ್ಟೆ ಖುಷಿಯಾಗಿತ್ತು. ಇನ್ನು ಮಸ್ತಾಗಿ ಊಟ ಮಾಡೋಣ ಬರ್ರಿ. ಮತ್ತು ನೆಕ್ಸ್ಟ್ ವ್ಲಾಗ್ ಒಳಗೆ ಸಿಗೋಣ್ರಿ. ಇವತ್ತಿನ ವಿಡಿಯೋನ ಇಲ್ಲೇ ಮುಗಿಸೋಣ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದು ಮರೆಯೋಕೆ ಹೋಗಬೇಡ್ರಿ. ಇಷ್ಟೊತ್ತನಕ ವಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ. ಮತ್ತೆ ಹೊಸ ವ್ಲಾಗ್ ಜೊತೆಗೆ ಸಿಗ್ತೀವಿ ರೀ.